ಈ ಒಂದು ಮಾತನ್ನ ಯಾವತ್ತೂ ಖಂಡಿತವಾಗ್ಲೂ ಮರೆಯೋಕ್ಕೆ ಹೋಗಬೇಡಿ. ಏನಂತ ಅಂತೀರಾ, ದಯವಿಟ್ಟು ದುಡ್ಡನ್ನ ಕೂಡಿಡೋದನ್ನ ಕಲೀರಿ. ದುಡ್ಡನ್ನ ಕೂಡಿಡೋದು ಯಾಕೆ ಅಂತ ನಿಮಗೆ ಗೊತ್ತು. ಯಾವುದಾದ್ರೂ ಕಷ್ಟ ಕಾಲಕ್ಕೆ ನಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಅಲ್ವಾ. ಇನ್ನೊಬ್ಬರ ಹತ್ರ ಕೈ ಚಾಚೋ ಬದಲು ನಾವೇನೇನೆ ಅಷ್ಟೋ ಇಷ್ಟೋ ಕೂಡಿಡೋಣ ಸ್ನೇಹಿತರೆ. ಹನಿ ಹನಿ ಸೇರಿದ್ರೇ ಹಳ್ಳ ಅನ್ನೋದನ್ನು ಮರಿಬೇಡಿ. ಸ್ವಲ್ಪ ಆದ್ರೂ ಸರಿಯೇ, ಒಂದು ದಿವಸ ಅದು ಖಂಡಿತವಾಗ್ಲೂ ಸ್ವಲ್ಪ ಸ್ವಲ್ಪ ಅನ್ನೋದನ್ನು ಹೆಚ್ಚಾಗೇ ಇರುತ್ತೆ ಅಲ್ವಾ. ಸೊ ಅನಗತ್ಯವಾದಂತಹ ಖರ್ಚುಗಳನ್ನ ಕಮ್ಮಿ ಮಾಡಿ. ಹಾಗೆ ನಾವು ದುಡ್ಡು ಕುಡಿತಾ ಇದ್ದೀವಿ ಅಂತ ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗಬೇಡಿ. ಅದು ಒಂದು ಗುಟ್ಟಾಗೇ ಇರಲಿ, ನಿಮಗೆ ಮಾತ್ರ ಗೊತ್ತಿರಲಿ ಅಲ್ವಾ. ಸೊ ಯಾಕೆ ಅಂತ ಹೇಳಿದ್ರೆ, ಸುಮ್ಮನೆ ನಮ್ಮ ಹತ್ರ ಇದೆ ಅಂತ ಹೇಳಿಬಿಟ್ಟು ಮತ್ತು ತಿರ್ಗಿ ಅವ್ರೇನಾದರೂ ಕಷ್ಟಕ್ಕೆ ನಮ್ಮ ಹತ್ರ ಕೇಳ್ತಾರೆ ಅಂದ್ಕೊಳ್ಳಿ. ನಮ್ಮ ಸ್ನೇಹಿತರೇ ಆಗಿರ್ಬೋದು, ಇಲ್ಲ ಗಂಡ ಆಗಿರ್ಬೋದು, ಯಾರಾದರೂ ಕೇಳ್ತಾರೆ ಅಂದಮೇಲೆ ಕೊಡ್ದಲೇ ಇಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ಯಾಕಂದರೆ ಅವಳು ಆಲ್ರೆಡಿ ಗೊತ್ತಿರುತ್ತೆ ನಮ್ಮ ಹತ್ರ ಇದೆ ಅಂತ. ಸೊ ಇಂಥ ಒಂದು ಪದ್ಧತಿ ಮಾಡ್ಕೊಂಡಲ್ಲೇ ನಾವು ಯಾವ ರೀತಿಯಾಗಿ ಗುಟ್ಟಾಗಿ ಕೂಡಿಡ್ಕೊಬೇಕು ಅನ್ನೋದನ್ನು ಫುಲ್ ವ್ಲಾಗಲ್ಲಿ ಹೇಳಿದ್ದೀನಿ. ಮಂಥನ್ಸ್ ವ್ಲಾಗಲ್ಲಿ ನೀವು ಪೂರ್ತಿ ವೀಡಿಯೋನ ಅಲ್ಲಿ ನೋಡ್ಬೋದು. ಹಾಗೆಯೇ ಅಕಸ್ಮಾತ್ ಕೇಳಿದಾಗ ಕೊಡ್ದಲೇ ನಾವು ಕೆಟ್ಟವ್ರು ಅನ್ಸ್ಕೊಳೋದು ಬೇಡ ಅಂತ ಹೇಳಿದ್ರು, ನಮ್ಮ ಹತ್ರ ಒಂದು ಹತ್ತಿದೆ ಅಂದ್ಕೊಳ್ಳಿ, ಅದರಲ್ಲಿ 2 ಕೊಟ್ಟು ಸುಮ್ಮನೆ ಆಗಿಬಿಡಿ. ಯಾಕಂದರೆ ನಾವು ಸಹ ಕಷ್ಟಪಟ್ಟು ಕೂಡಿರ್ತೀವಿ ಅಲ್ವಾ ಸ್ನೇಹಿತರೆ. ನಾವು ಖರ್ಚು ಮಾಡ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ, ಬಟ್ ನನ್ನ ಹತ್ರ ದುಡ್ಡು ಇದೆಯಾ ಇಲ್ವಾ ಅದೇ ನನಗೆ ಮೇನು. ನನ್ನ ಪಾಲಿಸಿ ಅದೇನೇ. ನನ್ನ ಹತ್ರ 1 ರೂಪಾಯಿನೂ ಇಲ್ಲದೆ ಸುಮ್ಮನೆ ಇರೋದಕ್ಕೆ ಹೇಗಾಗುತ್ತೆ, ಮನಸ್ಸಿಗೆ ಒಂಥರ ಬೇಜಾರಾಗುತ್ತೆ. ಏನು ನನ್ನ ಹತ್ರ ದುಡ್ಡೇ ಇಲ್ವಲ್ಲ, ನಾನು ಖರ್ಚು ಮಾಡಲ್ಲ, ಅನಗತ್ಯವಾಗಿ ಖಂಡಿತವಾಗ್ಲೂ ಖರ್ಚು ಮಾಡಲ್ಲ, ಆದರೂ ನನ್ನ ಹತ್ರ ದುಡ್ಡು ಇರಬೇಕು ಅಷ್ಟೇನೆ. ಸೊ ಅದು ಒಂದು ಮೈಂಡ್ ಸೆಟ್ ಅಂತಲೇ ಹೇಳ್ಬೋದು. ನನಗೆ ಅದು ಖಾಲಿ ಇರೋದಕ್ಕೆ ಖಂಡಿತವಾಗ್ಲೂ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಒಂದು ಪಾಲಿಸಿನ ಫಾಲೋ ಮಾಡ್ತೀನಿ. ಕೊಡ್ತೀನಿ, ಬಟ್ ನನ್ನ ಹತ್ರ ಎಷ್ಟಿದೆಯೋ ಅಷ್ಟೂ ಅಲ್ಲ, ಅದರಲ್ಲಿ ಒಂದು 2% ಅಷ್ಟು ಕೊಡ್ತೀನಿ. ಸೊ ಇದನ್ನು ನೀವು ಫಾಲೋ ಮಾಡಿ. ಹಾಗೆಯೇ ನಿಮಗೆ ಗೊತ್ತಲ್ಲ, ಗಂಡಂದ್ರ ಕೈಗೆ ದುಡ್ಡು ಹೋದ್ಮೇಲೆ ಅದು ವಾಪಸ್ ಬರೋದಕ್ಕೆ ಎಷ್ಟು ತಿಂಗಳಾಗುತ್ತೋ ಇಲ್ಲ ಬರುತ್ತೋ ಇಲ್ವೋ ಅನ್ನೋದೇ ಡೌಟು. ಹೇಳ್ತಾರಲ್ಲ ಒಂದು ಗಾದೆನ, ಮಕ್ಕಳಿಗೆ ಸಿಹಿ ತೋರಿಸ್ಬಾರ್ದು, ಹಾಗೆ ಗಂಡಂದ್ರಿಗೆ ಗಂಟು ತೋರಿಸ್ಬಾರ್ದು ಅಂತ. ಸೊ ಇದನ್ನ ಎಲ್ಲರೂ ನೆನಪಲ್ಲಿ ಇಟ್ಕೊತೀರ ಅಂತ ಅಂದ್ಕೊತೀನಿ. ಐ ಹೋಪ್ ನಿಮಗೆ ಈ ಮಿನಿ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಹೇಳ್ಕೊತೀನಿ. ಪೂರ್ತಿ ವ್ಲಾಗ್ನ ಮಂಥನ್ಸ್ ವ್ಲಾಗಲ್ಲಿ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ಮಿನಿ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಗೇನ್.